ಈ ಸಾರಿ ಲೋಕಸಭಾ ಅಭ್ಯರ್ಥಿಗಳ ಆಯ್ಕೆಗೆ ಎಐ ತಂತ್ರಜ್ಞಾನದ ಮೊರೆ ಹೋಗಿದ್ದಂತ ಬಿಜೆಪಿ ಚುನಾವಣಾ ಪ್ರಚಾರಕ್ಕೂ ಕೂಡ ವಿಭಿನ್ನ ನಡೆಯನ್ನ ಅನುಸರಿಸ್ತಾ ಇದೆ. ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ರೀಲ್ಸ್ಗಳ ಮುಖೇನ ಕೂಡ ಡಿಫರೆಂಟ್ ಆಗಿ ಕ್ಯಾಂಪೇನ್ ನಡೆಸೋದಕ್ಕೆ ನಿರ್ಧರಿಸಿದೆ. ಇದರ ನಡುವೆನೇ ಇವತ್ತು ವಿಭಿನ್ನ ವಸ್ತು ವಿಷಯಗಳನ್ನ ಸೃಜಿಸುವಂತ ದೇಶದ ಖ್ಯಾತನಾಮ ಯೂಟ್ಯೂಬರ್ಗಳಿಗೆ ಮೋದಿ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದ್ದಾರೆ. ಮೊದಲ ಬಾರಿಗೆ ಯೂಟ್ಯೂಬರ್ಗಳಿಗೆ ಪ್ರಶಸ್ತಿ ನೀಡಿದ ಮೋದಿ. ಎಲ್ಲರ ಮುಖದಲ್ಲೂ ಹೊಸ ಉತ್ಸಾಹ, ನವ ಚೈತನ್ಯ, ಸಾರ್ಥಕ ಭಾವ. ಯುವ ಪ್ರತಿಭಾವಂತರನ್ನ ನೋಡಿ ಪ್ರಧಾನಿ ನರೇಂದ್ರ ಮೋದಿ ಕೂಡ ಪುಳಕಿತರಾದಂತಿತ್ತು. ಇವತ್ತು ನವದೆಹಲಿಯ ಭಾರತ ಮಂಟಪಂನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಇದೇ ಮೊದಲ ಬಾರಿಗೆ ನ್ಯಾಷನಲ್ ಕ್ರಿಯೇಟರ್ಸ್ ಪ್ರಶಸ್ತಿಗಳನ್ನ ಪ್ರದಾನ ಮಾಡಿದ್ರು. ದೇಶದ ವಿವಿಧ ವಸ್ತು ವಿಷಯ ಸೃಜಿಸುವ 20 ಪ್ರತಿಭಾವಂತ ಯೂಟ್ಯೂಬರ್ಗಳಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಕರ್ನಾಟಕದ ಅಯ್ಯೋ ಶ್ರದ್ಧಾ ಖ್ಯಾತಿಯ ಶ್ರದ್ಧಾಗೆ ಪ್ರಶಸ್ತಿ ನೀಡುವಾಗ ಮೋದಿ ಶ್ರದ್ಧಾರನ್ನ 2ನೇ ಸಾರಿ ಭೇಟಿಯಾಗ್ತಿರುವೆ ಎಂದ್ರು. श्रद्धा से मेरा दोबारा मिलने का मौका मिला है. बहुत बहुत बधाई. बहुत बहुत धन्यवाद. बाजार से सब्जी कितनी बढ़िया क्यों ना लाए, उसमें जब तक तड़का नहीं लगता है ना, टेस्ट नहीं आता है. तो ये हास्य की चीजें जो है वो तड़का का काम करती है जिंदगी में. और आज आपकी स्पॉन्टेनिटी ने सबको फ्लोर कर दिया है. थैंक यू. ಮುಂದಿನ ಶಿವರಾತ್ರಿಗೆ ನಾನೇ ಬರುವೆ, ಇದು ಮೋದಿ ಗ್ಯಾರಂಟಿ. ಲೋಕಸಭಾ ಚುನಾವಣೆಗಳು ಸಮೀಪಿಸುತ್ತಿರುವ ಸೂಚ್ಯವಾಗಿ ಪ್ರಸ್ತಾಪಿಸಿದ ಮೋದಿ, ಇದು ನಾನು ಚುನಾವಣೆಗಾಗಿ ಮಾಡ್ತಿರುವ ಕಾರ್ಯಕ್ರಮವಲ್ಲ. ಮುಂದಿನ ಬಾರಿ ಶಿವರಾತ್ರಿಯೂ ನಾನು ಇಂಥ ಕಾರ್ಯಕ್ರಮ ಆಯೋಜಿಸುತ್ತೇನೆ. ಇದು ನಾನು ನಿಮಗೆ ನೀಡುವ ಗ್ಯಾರಂಟಿ ಅಂದ್ರು. ರೀಲ್ಸ್ ಮೂಲಕವೂ ಪ್ರಚಾರಕ್ಕೆ ಪ್ಲಾನ್ ಮಾಡ್ತಿದೆಯಂತೆ ಬಿಜೆಪಿ. ಇಷ್ಟೆಲ್ಲದರ ನಡುವೆ ಲೋಕಸಭೆ ಚುನಾವಣೆಗೆ ರಾಜ್ಯ ಬಿಜೆಪಿ ಹೊಸ ಪ್ರಚಾರ ತಂತ್ರ ಮಾಡ್ತಿದೆ. ಹೊಸ ಮತದಾರರು, ಯುವಕರನ್ನ ಸೆಳೆಯಲು ರೀಲ್ಸ್ ಮೊರೆ ಹೋಗ್ತಿದೆ. ನಮೋ ಯುವ ಭಾರತ ಫೆಲೋಶಿಪ್ ಕಾರ್ಯಕ್ರಮದಡಿ ರೀಲ್ಸ್ ಸ್ಪರ್ಧೆ ಆಯೋಜಿಸುತ್ತಿದೆ. ಇದರಲ್ಲಿ ಮೋದಿ ಅವರ ವಿವಿಧ ಯೋಜನೆಗಳು, ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳು ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳ ಕುರಿತ ರೀಲ್ಸ್ ಮಾಡಬೇಕಿದೆ. ಟಾಪ್ 10 ರೀಲ್ಗಳಿಗೆ ನರೇಂದ್ರ ಮೋದಿ ಭೇಟಿ ಮಾಡಲಿದ್ದಾರೆ ಎನ್ನಲಾಗ್ತಿದೆ. ಅದೇನೇ ಹೇಳಿ, ಹ್ಯಾಟ್ರಿಕ್ ಗೆಲುವಿನ ಕನಸು ಕಾಣುತ್ತಿರೋ ಕೇಸರಿ ಪಡೆ ಜಯಕ್ಕೆ ಮುತ್ತಿಕ್ಕಲು ಇನ್ನಿಲ್ಲದ ಕಸರತ್ತು ನಡೆಸುತ್ತಿದೆ. ಇದರಲ್ಲಿ ಯಾವ ಐಡಿಯಾ ಎಷ್ಟರ ಮಟ್ಟಿಗೆ ಫಲ ನೀಡುತ್ತೆ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.